ಓಹೋ ಗಂಡು ಐಕ್ಳಂಗೆ ಗಂಡು ರೂಪು ಕಲೆ ಮಾತ್ರ ಐಕ್ಳುಗಳಿಗೆ ಮಾತ್ರ ಗಂಡು ರೂಪು ನೋಡೋಕ್ಕೆ ಒಳಗೆ ಗಂಡು ಐಕ್ಳು ಕಾಣಕ ಅಂತವೆ. ಹ್ಞೂ ಕಣ್ರಿ ನೋಡ್ರಿ ಗಂಡೈಕ್ಳು ಕೆಲವು ಕಾಣೋದು ಮಕ ಮುಸುಡಿ ಅಲ್ಲವ. ಹ್ಞೂ ಹಂಗೆ ಗಂಡು ರೂಪು ಗಂಡಾಗಕ್ಕೋ ಗಂಡು ಆಗ್ಬಿಟ್ಟವೆ. ಅಯ್ಯೋ ಆಲಿ ಬಿಡಿ, ಯಾವ ಗಂಡು ಮಕ್ಳ ನಾವು ಎತ್ತಿ ಅನ್ಬೋಸ್ತಿ ಅಲ್ವಾ. ಗಂಡ ಹೇಳೋದಷ್ಟೇ, ಯಾವ ಗಂಡು ಯಾವ ಹೆಣ್ಣು ಮಕ್ಳ ಚಂದ ಇವತ್ತಿನ ಕಾಲದಲ್ಲಿ ಸುಮ್ಕೇರಿ. ಏನಿನ ಮಗ ಏನು ಯಾವ ಮಟ್ಟಿಗೆ ಅವನೇ ನೋಡು. ಅವನೇನೋ ಹಬ್ಬಂಗೆ ಅವನೇಂದ್ರೆ ಎಲ್ಲ ಇರ್ತಿದ್ರ ಬಿಡು. ಈಗೇನಂತೆ ಹೆಣ್ಮಕ್ಳು ಅಂತ ಬೇಡ ಅಂತ ಅಂದ. ರೂಪು ನೋಡಕ್ಕಂಗೆ ಕಾಣ್ತವೆ ಅಂತ ಅಂದಿದ್ದ ಅಷ್ಟೇ, ಇನ್ನೇನಂದೆ ನಾನು. ತಾತ ಊರಿಗೆ ಬನ್ನಿ ಹೋಗದ. ಓ ಬರೋಕತ್ತೆ ಸುಮ್ಮನಿರ್ಲ. ಇಲ್ಲಿ ಹೊಸಿ ಹೊಲದಲ್ಲಿ ಹೊಸಿ ಶುಂಠಿ ಅವ್ರಿಗೆ ಹೊಸಿ ಕೊಡ್ಬೇಕಾಗಿತ್ತ. ಅವರು ಬುಯ್ಯಿಗೆ ಬರ್ತೀನಿ ಯಾಕೆ ಬರ್ತೀನಿ ಅನ್ಕೊಂಡು ಕಾಲ ಕೇಳಿದ್ರು. ನಿಮ್ಮ ಅಜ್ಜಿ ನಾನು ಈ 3 ದಿವಸದಲ್ಲೇ ಹೊಂಟ್ಕೊಂಡು ಹೋಗೋದು ಅಂದ್ಬಿಟ್ಟು ಅಷ್ಟೊತ್ತಿಗೆ ಶುಂಠಿ ಬಂದ್ಬಿಟ್ಟು ಅಯ್ಯ ಅವ್ರು ಬತ್ತವ್ರೆ ಸಾವುಕಾರಿ ಇದು ಬಿಡಿ ಅಂತ ಅಂದ. ಹಂಗನ್ನಲ್ಲ ಅಂದ್ಬಿಟ್ಟು ಹಂಗೆ ಉಳ್ಕೊಂಡು ಬರ್ದೇ ಇಲ್ಲಕ್ಕಲ್ಲ ಇವತ್ತು ನಾಳೆ ಅಂತ ಕುಂತವ್ರೆ. ನಮಗೂ ಐಕ್ಳು ನೋಡಂಗೆ ಆಗ್ಬಿಟ್ಟಿತ್ತು. ಹೋಗಿ ನೋಡ್ಕೊಬರೋದ ಬಮ್ಮಿ ಅಂದ್ಕೊಂಡು ನಿಮ್ಮ ಅಜ್ಜಿಗೆ ಹೇಳ್ದೆ. ಅವಳುವೇ ಹೋಗೋದ ಅಂದ್ಕೊಂಡು ಅಷ್ಟೊತ್ತು ರೆಡಿ ಆಗುವಾಗ ಹಿಂಗಾಯ್ತು ಕಣಪ್ಪ. ನನಗೆ ನಿಮ್ಮ ನೋಡಂಗಾಗೋಯ್ತು. ಇವತ್ತು ನಾಳೆ 2 ದಿನ ರಜೆ ಇತ್ತು, ಅದಕ್ಕೆ ಹಂಗೆ ಬಂದೆ. ಗಂಡ ಬೈತಿಲ್ವಾ? ಹ್ಞೂ ಬಂದಿದ್ರು ಕಂತತ್ತ ಅವ್ರುವೆ. ಬಂದಿತ್ತಾ? ಸರಿ ಬರಲಿ ಎಲ್ಲೋಯ್ತು? ಬಿಟ್ಬಿಟ್ಟು ಹೋದ್ರು. ನಾಳೆಗೆ ಬಂದು ಕರ್ಕ ಹೋಯ್ತೀನಿ ಅಂದ್ಬಿಟ್ಟು. ಅದೇಕಪ್ಪ ಅದಕ್ಕೆ ತೀರ್ಸ್ಕೊಳಕ್ಕಾಯ್ತಿಲ್ವಾ? ತೀರ್ಸ್ಕೊಂಡು ನಾಳೆ ಕಳಿಸ್ಬೋದಾಗಿತ್ತಲ್ಲ. ಅಯ್ಯೋ ಇರಿ ಎಂದಕ್ಕಂತತ್ತ ಇಲ್ಲ ಬರ್ತೀನಿ ಅಂದ್ಬಿಟ್ಟು ಹೋದ್ರು. ಏನೋ ಅವ್ರು ಇಷ್ಟು ಬಿಟ್ಟಿದ್ದು ಒಟ್ಟಿಗೆ ಹೆಂಗವ ನಿಮ್ಮ ಅತ್ತೆ ಯಾರೋ ಅಜ್ಜಿ ಅದೇ ಹಂಗೆ ಹಿಂಗೆ ಅಂತಿದ್ದಲ್ಲ, ಹೆಂಗೆ ಸುಮಾರಾಗಿ ನೋಡ್ಕೊತಾ ಇದ್ದಾರ? ಅಯ್ಯೋ ಪಾಪ ನಮ್ಮ ಅತ್ತೆ ಅವತ್ತಿಂದನೂ ಏನಿಲ್ಲ, ಆಗಿಂದನೂ ಭಾಳ ಒಳ್ಳೆಯವರು ಅಂತ ಹೇಳಿದ್ವಲ್ಲ ನಿಮ್ಗೆ. ನಿಮ್ಮ ಅತ್ತೆದು ಹೇಳಿದ್ದೆ, ನಿಮ್ಮ ಅಜ್ಜಿ ಅದು ಎದುರ್ಕೊತೀನಿ ಅವ್ರು ಕಟ್ರೆ ಭಯ ಆಯ್ತದೆ ಅಂತಿದ್ದಲ್ಲ. ಅವ್ರು ಇಲ್ಲ ಊರಿಗೆ ಹೋದ್ರು. ಅವ್ರು ಊರಿಗೆ ಏನಿಲ್ಲ ಚೆನ್ನಾಗಿ ಇವನಿ ನಮ್ಮ ಮನೆಯವ್ರು ನಾನು ಇಬ್ಬರು ಕೆಲ್ಸಕ್ಕೆ ಹೋಯ್ತೀವಿ. ಹಂಗಂದ್ಲು ನಿಮ್ಮ ಅಮ್ಮ. ನಿಮ್ಮ ಅಜ್ಜಿ ಹಂಗಂತೂ ಅವತ್ತು ಕೆಲ್ಸಕ್ಕೆ ಹೋಯ್ತಿದ್ದಾಳಂತೆ ತಾನು. ನಾನು ಬರೋಕ್ಕೇಳು ನೋಡಂಗಾಗದೆ ಅಂದ. ಗಂಡು ಇರ್ತಿ ಬರೋಕ್ಕೇಳು ಅಂದಿದ್ದಕ್ಕೆ ಅವಳೆ ಹೆಂಗಂದ್ಲು ಕೆಲಸ ಸೇರ್ಕೊಂಡವಳೆ ಅಂದ್ಬಿಟ್ಟು. ಕೂತ್ಕೊಂಡೇನು ಅಂದ್ಬಿಟ್ಟು ಅತ್ತೆ ಕೆಲ್ಸಕ್ಕೆ ಹೋಯ್ತೀನಿ ಅಂತಿತ್ತು. ಅದಕ್ಕೆ ಇಕ್ಕೊಂಡು ನನಗಿಂತ ಅವರೇ ಚೆನ್ನಾಗಿ ನೋಡ್ಕೊತಾರೆ, ನೋಡ್ಕೊಂಡು ಇರಲಿ ಮನೇಲಿ. ಅದಲ್ದೇ ಆಗ್ಲಿಂದನೂ ಕೆಲಸ ಮಾಡೋರೆ ಪಪ್ಪ ಅಂದ್ಬಿಟ್ಟು ಹಂಗೆ ಇದು ಮಾಡ್ಬೇಕಂತ ಇರಲಿ ಮನೇಲಿ, ನಾವೇ ಹೋಗೋದ ಕೆಲ್ಸಕ್ಕೆ ಅಂತ ಅಂದೆ. ಇಬ್ರು ಒಂದೇ ತಕ ಹೋಯ್ತೀವಿ. ಅದು ಭಾಳ ಉತ್ತಮ ಕೆಲಸ ಕಣವ. ಯಾಕೆ ಗೊತ್ತಾ, ಅಲ್ಲೋಯ್ತಿ ಇಲ್ಲೋಯ್ತಿ ಎಲ್ಗೋದಿ ಅಂತ ಅವೆಲ್ಲ ಬೇಡ. ಈಗ ಜೊತೆಲಿ ಕೆಲ್ಸಕ್ಕೆ ಹೋಗಿ ಕೆಲಸ ಮುಗಿಸ್ಕೊಳ್ಳಿ, ಜೊತೆಲಿ ಕಾಡಕ್ಕೆ ಮನೆಗೆ ಬನ್ನಿ. ಸರಿ ಅಲ್ವಾ? ಹ್ಞೂ ತಾತ ಅದಕ್ಕೇನೆ. ಸರಿ ಕತ್ ಬಿಡವ, ಸರಿ ಕಂದ್ ಬಿಡು, ಅದೇ ಸರಿ ಕತೆ. ಅಯ್ಯೋ ಅದೇ ಸರಿ ಸುಮ್ಕೆ ಮಗ ಹೋಯ್ತಾ ಬತ್ತಾ ಆರಾಮಾಗಿ ಕೆಲಸ ಮಾಡ್ಕೊಂಡು ಜೊತೆ ಇತ್ಕೊಂಡು ಹೆಂಗೋ ಕಾಲ ಕಳಿಯತ್ತಾಗೆ. ಹಲೋ ಅಮ್ಮ, ಚೆನ್ನಾಗಿದ್ದೀಯಾ? ಹ್ಞೂ ಚೆನ್ನಾಗಿ, ನೀನವ? ಹ್ಞೂ ನಾನು ಚೆನ್ನಾಗಿವನಿ ಕಣಮ್ಮ. ಡ್ಯೂಟಿಗೆ ಹೋಗಿದ್ಯಾ? ಇಲ್ಲ ರಜೆ ಇತ್ತು, ಅದೇ ಅಜ್ಜಿನ ತಾತನ ನೋಡ್ಕೊಂಡು ಹೋಗೋದು ಅನ್ಕ ಬಂದೆ. ಅದೇ ನಾನು ಒಳಗೆ ಬಿದ್ದ ಕಾಪಾಡ್ಕೊಂಡು ಇಸ್ಕೊಂಡಿದ್ರಲ್ಲ, ಅವ್ರ ಮನೆಗೆ ಬಂದೀನಿ ಅಜ್ಜಿ ತಾತ ನೋಡ್ಕೊಂಡು ಹೋಗೋದ ಅಂದ್ಬಿಟ್ಟು. ಇವತ್ತು ನಾಳೆ ರಜೆ ಇತ್ತು, ಅದಕ್ಕೆ ಅವ್ರ ಕೈಲೇ ಬಿಡಿಸ್ಕೊಂಡೆ. ಓ ಅಲ್ಲಿದ್ದೀವ? ಸರಿ ಆಯಿತು. ಇದು ಗುಂಡಮ್ಮನಿಗೂ ಸರಿಲ್ಲ ಕಣವ. ಯಾಕಮ್ಮ ಏನಾಯ್ತಮ್ಮ? ಅಯ್ಯೋ ಇದ್ದಕ್ಕಿದ್ದಂಗೆ ಊಟ ಬಿಟ್ಬಿಟ್ಟು ಹುಷಾರು ತಪ್ಪಿಟ್ಟಿರ್ತೇವ. WXYZ ಹಾಸ್ಪಿಟ್ಲ್ ಕರ್ಕೊಂಬಂದು ಅಡ್ಮಿಟ್ ಮಾಡಿವಿ. ಅಯ್ಯೋ ಏನು ಹೇಳ್ಬೇಕು ಹೋಗು, ನನಗಂತೂ ಒಂದು ಅರ್ಥ ಆಯ್ತಿಲ್ಲ ಕಣವ. ಏನಾಯ್ತಮ್ಮ? ಏನೂ ಇಲ್ಲ, ಡಾಕ್ಟ್ರು ಏನೂ ಇಲ್ಲ ಅಂತಾರೆ. ಅಜ್ಜಿ ಯಾಕಂದ್ರೆ ನನಗೆ ಆಯ್ತಾನೆ ಇಲ್ಲ ಅಂತದೆ ಕಣವ. ನೆನ್ನೆಯಿಂದನೂ ಅಡ್ಮಿಟ್ ಮಾಡ್ಕೊಂಡಿವಿ. ಅದಕ್ಕೆ ಅಜ್ಜಿ ನೋಡ್ಬೇಕಂತ ನಿನ್ನ. ಬಾ. ಸರಿ ಆಯಿತು ಬರ್ತೀನಿ ಬಿಡು. ಯಾವಾಗ ಡಿಸ್ಚಾರ್ಜ್ ಮಾಡ್ತೀವಿ ಏನಿದ್ದಾರು? ಇನ್ನೂ ರಿಕವರಿ ಆಗ್ಬಿಡ್ದವ, ಈಗಲೇ ಹೆಂಗೆ ಡಿಸ್ಚಾರ್ಜ್ ಮಾಡೋರು? ಒಂಚೂರು ಊಟನೂ ತಗೊಳಕ್ಕಿಲ್ಲ, ಏನೂ ಇಲ್ಲ. ಊಟ ಉಣ್ಣಂಗಾದ್ಮೇಲೆ ಕಳಿಸ್ತೀವಿ ಅಂತ ಅಂದವ್ರೆ. ಏನೂ ಇಲ್ಲ, ಮನೆ ರೋಗದಾಗ ಅಂಟಿಸ್ಕೊಬಿಟ್ಟವ್ರೆ. ಅದನ್ನ ಮನ್ಸಿಂದ ಕಿತ್ತಾಕೋದ್ರೆ ಸರಿ ಆಯ್ತದೆ ಅಂತಾರೆ. ಅಜ್ಜಿ ಯಾವನು ತೆಗ್ದಾಕ ಹಿಂಗೆ ಆಡಿದ್ರೆ ಹೆಂಗವ ಮಾಡೋದು? ಅಯ್ಯೋ ಕಾಣಕ್ಕನಮ್ಮ, ನಿಜವಾಗ್ಲೂ ಒಂದು ಗೊತ್ತಾಯ್ತಲ್ಲ ಏನೋ ಕತೆ. ನನಗಂತೂ ಭಾಳ ಬೇಜಾರಾಯ್ತದೆ. ಏನು ಮಾಡ್ಬೇಕು ಅಂತಾನೆ ಗೊತ್ತಾಯ್ತಲ್ಲ ಕಣವ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಕೊಂಡು ಕೂತೀವಿ. ಸರಿ ಅಮ್ಮ ಆಯಿತು, ನಾನು ಈಗಲೇ ಹೊರಡ್ತೀನಿ. ಸರಿ ಆಯಿತು, ನನಗೆ ಸೋಗಬೇವ ಬಂದ್ಬಿಡು ನೀನು. ಸರಿ ಆಯಿತು ಬರ್ತೀನಿ ಬಿಡಮ್ಮ. ಆಯಿತು ಕಣವ. ಏನಂತವ? ನಮ್ಮ ಗುಂಡಜ್ಜಿ ಅದೇ ನಿಮಗೆ ಅದೇ ನಮ್ಮ ಸುನೀತಮ್ಮ ಇಲ್ವಾ? ನಮ್ಮ ಸುನೀತಮ್ಮನ ಹಿರಿ ಗಂಡನ ಅವ್ವ. ಓ ಅದೇ ತೀರೋದ್ರು, ದೊಡ್ಡ ಬಾವಿಗೆ ಬಿದ್ದಿರ್ತಿರ್ಲಾರ ಅವ್ವ. ಹ್ಞೂ ಅವರೇ ಭಾಳ ಚೆಂದಾಗಿ ಅವ್ರ ಮಗ ಸತ್ತೋದ್ರು. ಪಾಪ ನಮ್ಮ ಅಮ್ಮನ್ನ ನಿಂತು ಅವರೇ ಮದುವೆ ಮಾಡಿದ್ರು. ನಮ್ಮ ಅಪ್ಪನಿಗೆ ಅವರೇ ಮದುವೆ ಮಾಡಿ ಅವೆಲ್ಲ ಇಷ್ಟ ಅಲ್ಲವ.
ಇಲ್ಲಿ ಗಂಟನೂ ಅಮ್ಮನ ಕಡೆ ಹೊಸಿ ಆಸೆ ಮಾಡ್ತಿದ್ದಿಲ್ಲ ಪಾಪ ನಮ್ಮನ್ನು ಅಷ್ಟೇ ಹೊಸಿ ಆಸೆ ಮಾಡ್ತಿದ್ದಿಲ್ಲ ಪಾಪ ತುಂಬ ಒಳ್ಳೆಯವರು ಹೊಟ್ಟೆ ಉರಿತದೆ ಅಯ್ಯೋ ಏನು ಮಾಡಿಯವ ಒಳ್ಳೇದು ಕೆಟ್ಟದ ಕೇಳದ ಮುಗಿದು ಬಂದಾಗ ಈಗ ಹುಷಾರಾಗಿಲ್ವಂತ ಇಲ್ಲ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಾರಂತೆ ಅಯ್ಯೋ ಎಂಥ ಕೆಲಸ ಆಗೋಯ್ತವ ಈಗ ಹೋಗ್ಬೇಕವ ತಾತ ಸೀರಿಯಸ್ ಹೋದ್ಮೇಲೆ ಹೋಗ್ಬೇಕಲ್ವ ತಾತ ಪಾಪ ನನ್ನ ಹೊಸಿ ಚೆನ್ನಾಗಿ ಸಾಕಿಲ್ಲ ಅವರು ಎತ್ಕೊಂಡು ಅಷ್ಟು ಚೆನ್ನಾಗಿ ಸಾಕಿ ಸಲ್ವಿ ಭಾಳ ಚೆನ್ನಾಗಿ ಸಾಕವ್ರೆ ನಾನು ಹೋಗಿ ನೋಡ್ಲಿಲ್ಲ ಅಂದ್ರೆ ಸರಿ ಅದದ ಇಲ್ಲ ಕತ್ ಹೋಗಿ ನೋಡ್ಕೊಬರೋಗಿ ಹೋಗಿ ಐಕುಳನ್ನ ಕರ್ಕೊಂಡು ಹೋಗ್ಬೇಡ ಇಲ್ಲೇ ಇರಲಿ ನಾವು ನೋಡ್ಕೊತೀವಿ ಹೋಗ್ಬಿಟ್ಟು ಬರೋಗು ನೀನು ಸರಿ ಅಜ್ಜಿ ಆಯಿತು ಬರ್ತೀನಿ ಇರ್ಲಿ ಓಲ ಐಕ್ಳುಗಳು ನಾವು ಇವೆ ನೋಡ್ಕೊತೀನಿ ನಿಮ್ಮ ಅಮ್ಮನ ನಾನು ಇರ್ತೀವಿ ಎಲ್ಲೂ ಹೋಯ್ಕಿಲ್ಲ ನೋಡ್ಕೊತೀವಿ ಮಕ್ಕಳ ಬಗ್ಗೆ ಚಿಂತೆ ಮಾಡಬೇಡ ನೀನು ಹೋಗ್ಬಿಟ್ಟು ಆರಾಮಾಗಿ ಬರೋಗು ಸರಿ ತಾತ ಆಯಿತು ಹಂಗೆ ಮಾಡದ ಬಿಡಿ ಸರಿ ಕಣಪ್ಪ ಆಯಿತು ಹೋಗೋ ತಲೆಗೆಡ್ಸ್ಕೊಬೇಡ ಅಯ್ಯೋ ಏನು ಮಾಡೋಕ್ಕಲ್ತವ ಎಲ್ಲ ವಯಸ್ಸಾದ್ಮೇಲೆ ಒಂದಲ್ಲ ಒಂದು ದಿವಸ ಹೋಗೋದೇ ಅವ್ನು ಮುಂದಾಗ ಹೋಯ್ತಾರೆ ನಾವು ಹಿಂದಾಗ ಹೋಗ್ಬೇಕು ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನು ಅಲ್ಲಿ ಬೇರೆ ಪ್ರಮೋದಂದು ಮದುವೆ ಫಿಕ್ಸ್ ಆಗಿತ್ತು ಅದು ಹೆಂಗದದು ಸೂತ್ರ ಸಿಗ್ತದಲ್ಲ ಪಾಪ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಹೆಚ್ಚು ಕಮ್ಮಿ ಆಗೋದು ಬೇಡ ಪಾಪ ಹೋಗವತ್ತಾಗೆ ಪಾಪ ಹೊಟ್ಟೆ ಉರಿತದೆ ಅತ್ತಾಗೆ ನಿಂಗೆ ಅಣ್ಣಗೆ ಫೋನ್ ಮಾಡ್ಕೊಂಡು ಕೇಳ್ಕೊಂಡು ಹೋಗು ಬರೋಗು ನೀನು ನಾನು ಐಕಲ್ ನೋಡ್ಕೊತೀನಿ ಇಲ್ಲೇ ಬಂದ್ಬಿಡು ನಾಳೆಗೆ ಬೇಕಾ ನಾಳೆ ಸಂಜೆಗೆ ಹೋಗಿವಂತೆ ಸರಿ ಅಜ್ಜಿ ಆಯಿತು ಅವನಿಗೂ ಫೋನ್ ಮಾಡಿ ಹೇಳ್ತೀನಿ ನೋಡೋದ ಮೈಸೂರು ಗಂಡು ಬಾ ಜೊತೆಲಿ ಹೋಗಿ ನೋಡ್ಕೊಬರೋದು ಅಂತೀನಿ ನೋಡೋದ ಏನಂದರು ಇಲ್ಲ ನೀನೇ ಹೋಗೋಬೇಕಾದ್ರೆ ನಾನೇ ಹೋಗಿ ಬರ್ತೀನಿ ನನಗೆ ಹೊಸಿ ಹೊಟ್ಟೆ ಉಳಿತಿಲ್ಲ ಹೊಸಿ ಚೆನ್ನಾಗಿ ಸಾಕಿಲ್ಲ ನಮ್ಮನ್ನ ಯಾರು ತಾನೇ ಸ್ವಂತ ಸೊಸೆಗೆ ಮದುವೆ ಮಾಡಿ ಅವ್ರ ಹೊಟ್ಟೆ ಹುಟ್ಟು ಮಕ್ಕಳನ್ನ ಖುಷಿಯಿಂದ ನೋಡ್ಕೊಂಡವ್ರು ಹೇಳಿ ನಿಜವಾಗ್ಲೂ ದೇವ್ರಂತ ಮನ್ಸೇವಮ್ಮ ಅಯ್ಯೋ ಏನವ ಪಾಪ ನೀನು ಹೇಳೋದು ನಮಗೂ ಖುಷಿ ಆಯ್ತದೆ ಅಂಥವ್ರು ಇದ್ದಾರವ ಮಕ್ಕಳು ಸತ್ತೋದಕ್ಷಣ ಸೊಸೆ ಮೇಲೆ ದೂರ ಓಡಿಸೋರು ಇವತ್ತಿನ ಕಾಲದಲ್ಲಿ ಅಂಥದ್ರಲ್ಲಿ ಸೊಸೆಗೆ ಮದುವೆ ಮಾಡಿ ಅವಳು ಹೊಟ್ಟೆ ಹುಟ್ಟು ಮಕ್ಕಳನ್ನ ಎತ್ಕೊಂಡು ಸಾಕಿ ಸಲುವಾರೆ ಅಂದರೆ ನಿಜವಾಗ್ಲೂ ಅಮ್ಮನಿಗೆ ಕೈ ಎತ್ತು ಮುಗಿಬೇಕು ಪುಣ್ಯದ ಕಿಟ್ಟಿಗೆ ಏನು ಮಾಡಿಯವ ದೇವರ ಭಗವಂತ ಒಳ್ಳೆಯನ್ನೇ ಬೇಗ ಕರ್ಕೊಳ್ಳೋದು ಹೋಗು ಇನ್ನೇನು ಮಾಡಿಯೇ ಹೋಗು ತಲೆಗೆಡ್ಸ್ಕೊಬೇಡ ಹೋಗಿ ನೋಡ್ಕೊಂಬರೋಗು ನೀನು ಊಟ ಮಾಡ್ಕೊಂಡು ಹೋಗೋ ಒಂಚೂರ ಹೋಗಲ್ಲ ಊಟ ಮಾಡ್ಕೊಂಡು ಹೋಗವ ನೀನು ಊಟ ಮಾಡ್ಕೊಂಡು ಹೋಗು ಖಾಲಿ ಹೊಟ್ಟೆಲಿ ಹೋಗ್ಬೇಡ ಇಲ್ಲ ತಾತ ಬರ್ತೀನಿ ನಾನು ನನಗೆ ಯಾವ ವಸ್ಪೇ ಇಲ್ದಂಗೆ ಆಯ್ತು ನನಗೆ ನಿಜವಾಗ್ಲೂ ಒಂಥರ ಬೇಜಾರಾಯ್ತು ನೋಡ್ತೀನಿ ಮೊದಲಲ್ಲಿ ಹೋಗಿ ನೋಡಿದಾಗಲೇ ನಂಗೆ ಸಮಾಧಾನ ಆಗೋದು ಬರ್ತೀನಿ ಕಂತಾತ ಅಜ್ಜಿ ಮಕ್ಕಳನ್ನ ನೋಡ್ಕೊಳ್ಳಿ ನೀನು ತಲೆಗೆಡ್ಸ್ಕೊಬೇಡ ಈಕಳನ್ನ ನೋಡ್ಕೊತೀನಿ ಹೋಗು ತಲೆಗೆಡ್ಸ್ಕೊಬೇಡ ನೀನು ಯಾಕೆ ತಲೆಗೆಡ್ಸ್ಕೊಂಡು ಹೋಗವ ಹೋಗು ತಲೆಗೆಡ್ಸ್ಕೊಬೇಡ ನೀನು ನಾವು ಐಕಳ ಜವಾಬ್ದಾರಿ ನಮ್ಮದು ಫೋನ್ ಮಾಡಿಬಿಟ್ಟು ಹೋಗು ನೀನು ನಿನ್ನ ಗಂಡಂಗೆ ಹೇಳ್ಬಿಟ್ಟು ಸರಿ ಅಜ್ಜಿ ಆಯಿತು ಸರಿ ಕಣ್ಮಗ ಆಯಿತು ಹೋಗ್ಬಿಟ್ಟು ಬಾ ಒಳ್ಳೇದಾಗಲಿ ಅಜ್ಜಿ ಮಕ್ಕಳು ಸರು ಕಣಜ್ಜಿ ನಿಂದ ಅಮ್ಮಯ್ಯ ಅಂತೀನಿ ಮಕ್ಕಳ ಬಗ್ಗೆ ಚಿಂತೆ ಮಾಡಬೇಡವ ಹೋಗು ನೀನು ನಾವು ನೋಡ್ಕೊತೀವಂತೆ ತಲೆಗೆಡ್ಸ್ಕೊಬೇಡ ನೀನು ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ